ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ಮನ್ನಿಸಿದಯದಿ ನೀಯನ್ನ ಪಾಲಿಸದಿರೆ, ಮನ್ನಿಸಿದಯದಿ ನೀಯನ್ನ ಪಾಲಿಸದಿರೆ, ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ, ತನುವಾರೋ ತಾನ್ಯಾರೋ ಅವರಿಗೆ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ, ತನುವಾರೋ ತಾನ್ಯಾರೋ ಅವರಿಗೆ. ಧನ ಮೊದಲಾದ ವಿಷಯಗಳ ಅನುಭವ ಹಿಂದಿನ ಜನುಮದಂತಲ್ಲವೇ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಎಂದಿಗೆ ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸು ಕರುಣಿಯೇ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವಮೋಚಕ ನಾಮೋ ನಮೋ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ನೀ ಕರುಣದಿಯನ್ನ ಪಾಲಿಸು ಕೃಷ್ಣ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿ ಮೂಲದಲ್ಲಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 18ನೇ ಅಧ್ಯಾಯದ ಉತ್ತರಾರ್ಧದ ವಿಷಯವಾದ ಪ್ರವಚನವನ್ನು ಜ್ಞಾನ ವಿಜ್ಞಾನ ಘನನಾದ ಶ್ರೀಕೃಷ್ಣ ಪ್ರಭುವಿನ
ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಈ ಹಿಂದೆ ತ್ರಿಗುಣಗಳ ನಾನಾ ಮುಖವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಮತ್ತು ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಯೈರ್ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈ. ಈ ಮೂರು ಸತ್ವರಜಸ್ತಮಸ್ಸೆಂಬ ಗುಣಗಳಿಂದ ಮುಕ್ತವಾಗಿರುವಂತಹದ್ದು ಮೂರು ಲೋಕಗಳಲ್ಲಿ ಇನ್ನೇನೂ ಇಲ್ಲ. ಅಂದರೆ ಎಲ್ಲ ಲೋಕಗಳಲ್ಲೂ ವ್ಯಾಪಿಸಿರುವಂತಹ ಪ್ರಧಾನವಾದ ಮೂರು ಭಗವಂತನ ಶಕ್ತಿಗಳು, ಮೂರು ಗುಣಗಳು. ಅದರ ನಾನಾ ಸ್ವರೂಪ ಹೀಗೆಲ್ಲ ಇದೆಯಪ್ಪ ಅಂತ ವಿಸ್ತಾರವಾಗಿ ಶ್ರೀಕೃಷ್ಣ ಪ್ರಭು ವಿವರಿಸಿದ್ದಾಗಿದೆ. ಅದರ ಮುಂದುವರಿಕೆಯ ಭಾಗ 4 ವರ್ಣಗಳೂ ಸಹ ಈ ತ್ರಿಗುಣಗಳ ಭಿನ್ನ ಪ್ರಮಾಣದ ಯೋಗದಿಂದಾಗಿ ರೂಪಿತವಾಗಿವೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈ ಗುಣೈ. ಹುಟ್ಟಿನಿಂದಲೇ ಬಂದಿದೆ ಸತ್ವರಜಸ್ತಮಸ್ಸೆಂಬುದು. ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಸೆದಿರುತ್ತವೆ. ಅವುಗಳ ಕಾರಣದಿಂದಾಗಿ ಹುಟ್ಕೊಳ್ಳುವಂತಹ ನಡೆಗಳೆಲ್ಲ ಭಿನ್ನ ಭಿನ್ನವಾಗುತ್ತೆ. ಹಾಗಿರೋದ್ರಿಂದ 4 ವರ್ಣಗಳಲ್ಲೂ ಸಹ ಕರ್ಮಗಳು ವಿಭಕ್ತವಾಗಿವೆ, ಅಂದರೆ ಭಿನ್ನ ಭಿನ್ನವಾಗಿವೆ. ಅಂದರೆ ಯಾರು ಹೇಗೆ ಸ್ವಭಾವತಃ ಬಂದವರು ಅವರು ಯಾವ ಕರ್ಮವನ್ನು ಆಚರಣೆ ಮಾಡಿದ್ರೆ ಪೂರ್ತಿ ಹೊಂದಾಣಿಕೆ ಆಗುತ್ತೆ, ಅದರ ಪರಿಣಾಮವಾಗಿ ಬಹಳ ಬೇಗ ಸಿದ್ಧಿಯನ್ನು ಪಡೆಯೋಕ್ಕಾಗತ್ತೆ ಅನ್ನೋ ವಿಷಯವನ್ನು ಉತ್ತರತ್ರ ಶ್ರೀಕೃಷ್ಣ ಪ್ರಭು ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಬ್ರಹ್ಮಕರ್ಮ ಸ್ವಭಾವಜಂ, ಒಬ್ಬ ಬ್ರಾಹ್ಮಣನಾದವನು ಜನ್ಮಾಂತರದಿಂದ ತೊಗೊಂಡು ಬಂದಂತಹ ಕರ್ಮಕ್ಕೆ ಹೊಂದ್ಕೊಳ್ಳುವಂತೆ ಯಾವ ಸ್ವಭಾವ ಬರುತ್ತೋ ಆ ಸ್ವಭಾವಕ್ಕೆ ತಕ್ಕಂತೆ ಅವನಲ್ಲಿ ಶಮ ದಮ ಇವುಗಳು ತುಂಬಿಕೊಳ್ಳುತ್ತವೆ. ಶಮ ಅಂತರಿಂದ್ರಿಯ ನಿಗ್ರಹ, ದಮ ಬಹಿರಿಂದ್ರಿಯ ನಿಗ್ರಹ, ಶೌಚ ಶಾರೀರಿಕ ಮತ್ತು ಮಾನಸಿಕವಾದ ಶುದ್ಧಿ, ಕ್ಷಾಂತಿ ಎಲ್ಲ ಏರುಪೇರುಗಳ ಮಧ್ಯದಲ್ಲಿ ತನ್ನಂತೆ ತಾನು ಸ್ವಸ್ಥನಾಗಿರುವಂಥ ಒಂದು ನಡೆ, ಸಹನೆ, ಆರ್ಜವಮೇವಚ ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಏಕರೂಪತೆಯಿಂದ ಕೂಡಿರುವಂತಹದ್ದು, ಜ್ಞಾನಂ ಒಳಗಡೆ ಬೆಳಗುವ ಪರಮಾತ್ಮನ ಅನುಭವ, ವಿಜ್ಞಾನಂ ಈ ಸಮಗ್ರ ಸೃಷ್ಟಿಯ ಬಗ್ಗೆ ಒಂದು ಪರಿಚಯ, ಈ ಸಮಗ್ರ ಸೃಷ್ಟಿಯಲ್ಲಿರುವ ವಿದ್ಯೆಯ ಬಗ್ಗೆ, ಆ ವಿದ್ಯೆಯೇ ವಿಜ್ಞಾನವಾದ್ದರಿಂದ ಅದ್ರ ಬಗ್ಗೆ ಒಂದು ಪರಿಚಯ, ಜ್ಞಾನ, ಇದು ಒಂದು ಸ್ವಭಾವವಾಗಿ ಅವನಿಗೆ ಬೆಳೆಯುತ್ತೆ. ಕ್ಷತ್ರಿಯನ ವಿಷಯ ತೆಗೆದುಕೊಂಡ್ರೆ ಹುಟ್ಟಿನಿಂದಲೇ ತ್ರಿಗುಣಗಳ ಒಂದು ಯೋಗ ವ್ಯವಸ್ಥಿತವಾಗಿ ಇರುತ್ತೆ. ಆ ಕಾರಣದಿಂದಾಗಿ ಶೌರ್ಯ ಅಂದರೆ ಶೂರತ, ಏನನ್ನಾದರೂ ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿ, ತೇಜಸ್ ಅಂದರೆ ಎಲ್ಲರನ್ನು ಆಳೋಕೆ ಬೇಕಾಗುವಂಥ ಒಂದು ವಿಶಿಷ್ಟವಾದ ಸಾಮರ್ಥ್ಯ, ಧೃತಿ ತನ್ನ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನೆಲ್ಲವನ್ನು ಪೂರ್ಣವಾಗಿ ತನ್ನ ಲಕ್ಷ್ಯಕ್ಕಾಗಿ ಹತೋಟಿಯಲ್ಲಿಟ್ಕೊಳ್ಳುವಂಥ ನಡೆ, ದಾಕ್ಷ್ಯಂ ದಕ್ಷತೆ, ಯುದ್ಧೇಚ ಅಪಿ ಅಪಲಾಯನಂ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಬೆನ್ನು ಕೊಟ್ಟು ಓಡಿ ಬರುವಂತಹ ನಡೆ ಇಲ್ಲದೇ ಇರುವಂಥದ್ದು, ಸಮಯದಲ್ಲಿ ಸತ್ಪಾತ್ರನಿಗೆ ಐಶ್ವರ್ಯವನ್ನು ವಿತರಣೆ ಮಾಡುವಂತಹ ದಾನರೂಪವಾದ ಕರ್ಮ, ಈಶ್ವರ ಭಾವಶ್ಚ ಎಲ್ಲವನ್ನೂ ಆಳೋಕೆ ಬೇಕಾಗುವಂಥ ಒಂದು ನಡೆ. ಇದು ಕ್ಷಾತ್ರಂ ಕರ್ಮ ಸ್ವಭಾವಜಂ, ಸ್ವಭಾವ ಸಿದ್ಧವಾದಂಥ ಕ್ಷತ್ರಿಯನಿಗೆ ಬರುವಂತಹ ಕರ್ಮ ಅಂದರೆ ಆ ಗುಣ, ಇಂತಹ ಕರ್ಮಕ್ಕೆ ಅವನನ್ನು ಯೋಜಿಸಿಕೊಡುತ್ತೆ. ಇನ್ನು ವೈಶ್ಯ ಅಂತ ತೆಗೆದುಕೊಳ್ಳೋದಾದರೆ ಕೃಷಿ, ನಾನಾ ಆಹಾರ ವಸ್ತುಗಳನ್ನು ಬೆಳೆಯುವ ವೃತ್ತಿ, ಗೋರಕ್ಷ ಪ್ರಾಣಿಗಳ ಸಂರಕ್ಷಣೆ, ವಾಣಿಜ್ಯ ವ್ಯಾಪಾರ, ಇವು ವೈಶ್ಯನಿಗೆ ಸಹಜವಾಗಿ ಅವನ ತ್ರಿಗುಣಗಳ ಯೋಗದಿಂದಾಗಿ ಹುಟ್ಟುವ ಒಂದು ವಿಶಿಷ್ಟವಾದ ನಡೆ. ಮತ್ತು
ಇನ್ನು ಚತುರ್ಥ ವರ್ಣಕ್ಕೆ ಪರಿಚರ್ಯಾತ್ಮಕಂ ಕರ್ಮ, ಶ್ರದ್ಧೆಯಿಂದ ಶುಶ್ರೂಷೆಯನ್ನು ಮಾಡಿಕೊಳ್ತಾ ತಾನು ಅಂತರ್ಮಾರ್ಗದಲ್ಲಿ ಸಂಚಾರ ಮಾಡಿ ಹೋಗೋಕ್ಕೆ ಬೇಕಾಗುವಂತಹ ಒಂದು ಯೋಗವನ್ನು ಸಂಪಾದನೆ ಮಾಡುವಂತಹದ್ದು ಅವನಿಗೆ ಸೃಷ್ಟಿ ಸಹಜವಾಗಿ ಬರುವಂಥ ಒಂದು ಕರ್ಮವಾಗುತ್ತೆ. ಹೀಗಿರುವಾಗ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ, ತಮ್ಮ ತಮ್ಮ ವರ್ಣಾನುಗುಣವಾದ ಕರ್ಮಗಳಲ್ಲಿ ನಿರತರಾದವರು ಸಿದ್ಧಿಯನ್ನು ಪಡೀತಾರೆ. ತಮ್ಮ ತಮ್ಮ ಕರ್ಮದಲ್ಲಿ ನಿರತರಾದಂಥ ವ್ಯಕ್ತಿಗಳು ಹೇಗೆ ಸಿದ್ಧಿಯನ್ನು ಪಡೀತಾರೆ ಅಂತ ಕೇಳಿದರೆ ಅದನ್ನು ವಿಸ್ತಾರವಾಗಿ ಹೇಳ್ತೀನಿ ಕೇಳಪ್ಪ. ಈ ಲೋಕದಲ್ಲಿ ಯಾವ ಒಂದು ತತ್ವದಿಂದ ಈ ಭೂತಕೋಟಿಗಳೆಲ್ಲವೂ ರೂಪವನ್ನು ಪಡ್ಕೊಂಡುವೋ, ಈ ಜಗತ್ತೆಲ್ಲವೂ ವಿಸ್ತಾರವಾಗಿದೆಯೋ, ಆ ಮೂಲತತ್ವ ಪರತತ್ವ ಇದೆಯಲ್ಲ, ಆ ಪರತತ್ವವನ್ನು ಸ್ವಕರ್ಮದಿಂದ ಅಂದರೆ ತನಗೆ ಜನ್ಮಸಿದ್ಧವಾಗಿ ಬರುವಂತಹ ವರ್ಣಾನುಗುಣವಾದ ಕರ್ಮದಿಂದ ಅಭ್ಯರ್ಥನೆ ಅಂದರೆ ಗೌರವ ಸಲ್ಲಿಸುವ ಕಾರ್ಯವನ್ನು ಯಾರು ಮಾಡ್ತಾ ಹೋಗ್ತಾನೋ ಅವನು ಸಿದ್ಧಿಯನ್ನು ಪಡಿತಾನೆ ಅಂತ. ಅಂದರೆ ಮೈಗೆ ಹತ್ತಿದ ಕರ್ಮ ಅದು ಆಚರಣೆ ಮಾಡ್ತಾ ಹೋದಾಗ ಅವನಿಗೆ ದೇಹದಲ್ಲಿ ಒಂದು ಧಾತು ಸಾಮ್ಯವನ್ನು ವೃದ್ಧಿಪಡಿಸ್ತಾ ಹೋಗುತ್ತೆ, ಪರಿಣಾಮವಾಗಿ ಸಿದ್ಧಿ ಸಿಕ್ಬಿಡುತ್ತೆ. ಹಾಗಿರೋದ್ರಿಂದ ಸ್ವಧರ್ಮ ಏನೋ ಅದರಲ್ಲಿ ನೆಲೆಸಿ ದೇಹತ್ಯಾಗವನ್ನೇ ಮಾಡೋದಾದರೂ ಅದು ಅತ್ಯಂತ ಶ್ರೇಷ್ಠ. ಅದಕ್ಕೆ ಬದಲಾಗಿ ತನಗೆ ಸಲ್ಲದ ಇನ್ನೊಂದು ಧರ್ಮವನ್ನು ಸ್ವೀಕರಿಸಿ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿರ್ವಾಹ ಮಾಡ್ತೀನಿ ಅಂತ ಹೊರಟರೂ ಸಹ ಅದರ ಲಾಭ ತುಂಬ ಕಡಿಮೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್, ಪರಧರ್ಮವನ್ನು ತುಂಬ ಚೆನ್ನಾಗಿ ಅನುಷ್ಠಾನ ಮಾಡದೆ ಅಂತ ಆಗಿದ್ದಕ್ಕಿಂತಲೂ ಸ್ವಧರ್ಮದಲ್ಲಿ ನೆಲೆ ನಿಂತು ನಿಧನವನ್ನೇ ಹೊಂದೋದಾದರೂ ಅದು ಶ್ರೇಯಸ್ಕರವಾದದ್ದು. ತನ್ನ ಹುಟ್ಟಿಗೆ ಹೊಂದ್ಕೊಳ್ಳುವಂತಹ ಕರ್ಮದಲ್ಲಿ ಅವನಿಗೆ ದೋಷಗಳು ಮೈಗೆ ಬಂದು ಹತ್ತೋಲ್ಲ. ಸಹಜಂಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್. ಯಾವುದೋ ಒಂದು ಕರ್ಮ ತನ್ನ ಹುಟ್ಟಿಗೆ ತಕ್ಕಂತೆ ಬಂದಿದೆ ಅನ್ನೋ ಪರಿಸ್ಥಿತಿ ಇದ್ದರೆ, ಅದರಲ್ಲಿ ದೋಷಗಳು ಕಂಡು ಬರುತ್ತೆ ಅನ್ನೋ ಸಂದರ್ಭ ಇದ್ದರೂ ಅದು ಅತ್ಯಂತ ಶ್ರೇಷ್ಠವಾದದ್ದೇನೆ, ಅದನ್ನು ತ್ಯಜಿಸಬಾರ್ದು. ಏಕೆ ಅಂತ ಕೇಳಿದ್ರೆ, ಯಾವುದೇ ಕರ್ಮ ಲೋಕದಲ್ಲಿ ನಡಿಬೇಕಾದ್ರೆ ಅದು ಹಿಂದ್ಗಡೆಗೆ ಒಂದಷ್ಟು ದೋಷ ಬಂದೇ ಬರುತ್ತೆ. ಉಸಿರಾಡಿದರೆ ಜೀವಕೋಟಿಗಳು ಸತ್ತು ಹೋಗುತ್ತೆ, ಎಷ್ಟೆಷ್ಟೋ ನಡೆದಾಡಿದಾಗ ಎಷ್ಟೆಷ್ಟೋ ಜೀವಕೋಟಿಗಳಿಗೆ ಹಾನಿ ಉಂಟಾಗುತ್ತೆ. ಹೀಗಿರುವಾಗ ಯಾವ ಕರ್ಮ ಈ ಸೃಷ್ಟಿನಲ್ಲಿ ಆರಂಭ ಮಾಡಿದ್ರೂ ಅಲ್ಲಿ ದೋಷ ಇದ್ದೇ ಇದೆ. ಹೇಗೆ ಅಂತ ಕೇಳಿದ್ರೆ, ಅಗ್ನಿ ಇದೆ ಅಂದರೆ ಧೂಮ ಇದ್ದೇ ಇದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಹಿಂದೋ ಮುಂದೋ ಬರುತ್ತೆ. ಅದು ಅದೇ ರೀತಿಯಲ್ಲಿ ದೋಷ ಇದ್ದೇ ಇರುತ್ತೆ. ಅದನ್ನು ಆ ಕೆಲಸದಲ್ಲಿ ದೋಷ ಇಲ್ಲ, ಈ ಕೆಲಸದಲ್ಲಿ ದೋಷ ಇಲ್ಲ ಅಂತ ಈಗ ಅಂದ್ಕೊಳ್ಳೋಕೆ ಬದಲಿಗೆ ಹುಟ್ಟಿಗೆ ಸಹಜವಾಗಿ ಬಂದಿರುವಂಥ ಕರ್ಮವನ್ನು ಆಚರಣೆ ಮಾಡಿ ಸಿದ್ಧಿಯನ್ನು ಪಡಿಬೇಕಪ್ಪ. ಹಾಗೆ ಪಡಿಬೇಕಾದ್ರೆ ಅಗತ್ಯವಾಗಿ ಅನುಸರಿಸಬೇಕಾದಂಥ ವಿಷಯ ಈ ಹಿಂದೆ ನೆನಪಿಸ್ಕೊಂಡಿದ್ದಾಗಿದೆ. ಅಸಕ್ತ ಬುದ್ಧಿ, ಎಲ್ಲಿಗೂ ಅಂಟ್ಕೊಳ್ಳದೇ ಇರುವಂಥ ಬುದ್ಧಿ ಇರಬೇಕು. ಮತ್ತು ಜಿತಾತ್ಮ, ತನ್ನ ದೇಹೇಂದ್ರಿಯ ಮನಸ್ಸುಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ವಿಗತ ಸ್ಪೃಹ, ಅಲ್ಲಿ ಇಲ್ಲಿ ಬೇರೆ ಬೇರೆ ಸಲ್ಲದೇ ಇರುವ ವಿಷಯಗಳಲ್ಲಿ ಆಸೆ ಹುಟ್ಟಬಾರ್ದು. ನೈಷ್ಕರ್ಮ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಈ ಸನ್ಯಾಸ ರೂಪವಾದ ಧರ್ಮವನ್ನು ಅಂದರೆ ಕರ್ಮ ಫಲಕ್ಕೆ ಅಂಟಿಲ್ಲ, ಕರ್ಮದಲ್ಲೂ ಅಂಟಿಲ್ಲ, ಹಾಗಿರುವಂಥದ್ದು ಒಂದು ತರಹ ಅತ್ಯುತ್ಕೃಷ್ಟವಾದ ಸನ್ಯಾಸವೇ ಅದು. ಆ ಸನ್ಯಾಸದಿಂದ ಒಂದು ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ ಅಂತ. ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಏನರ್ಥ ಅಂದರೆ ಯಾವ ಕರ್ಮವೂ ಇಲ್ಲದೆ ಇರುವಂತೆ ಇರುವುದು ಅಂದರೆ ಸಮಾಧಿ ಸ್ಥಿತಿಯಲ್ಲಿರೋದು ಅಂತ ಅರ್ಥ. ಸಮಾಧಿ ಸ್ಥಿತಿಯಲ್ಲಿದ್ದಾಗ ದೇಹದಲ್ಲಿ ಯಾವುದೇ ಕ್ರಿಯೆ ನಡೀತಾ ಇರಲ್ಲ, ಇಂದ್ರಿಯಗಳಲ್ಲಿ ನಿರ್ವ್ಯಾಪಾರ, ಇಂದ್ರಿಯಗಳಲ್ಲಿ ಯಾವುದೇ ರೀತಿಯಾದಂಥ ಕ್ರಿಯಾಕಲಾಪಗಳಿರೋಲ್ಲ, ಮನಸ್ಸು ಬುದ್ಧಿಗಳು ತಟಸ್ಥವಾಗಿರುತ್ತವೆ, ಅಲ್ಲೂ ಕ್ರಿಯೆಗಳಿರೋಲ್ಲ. ಹಾಗಿರೋದ್ರಿಂದ ಪರಿಪೂರ್ಣವಾದ ನೈಷ್ಕರ್ಮ್ಯಂ, ಯಾವುದೇ ರೀತಿಯಾದ ಕ್ರಿಯೆಗಳು ಇಲ್ಲದೇ ಇರುವಂಥ ಒಂದು ಸ್ಥಿತಿ, ಆ ಸಮಾಧಿ, ಅದರ ಸಿದ್ಧಿ ಆಗುತ್ತೆ. ಹಾಗೆ ಸಿದ್ಧಿಯನ್ನು ಪಡೆಯುವವನು
ಮುಂದೆ ಬ್ರಹ್ಮವನ್ನು ಕಾಣ್ತಾನೆ, ಅನುಭವಿಸ್ತಾನೆ. ಆ ಬಗ್ಗೆ ಕೇಳು. ಆ ಜ್ಞಾನದ ನಿಷ್ಠೆ ಅತ್ಯಂತ ಶ್ರೇಷ್ಠವಾದದ್ದು. ಅಂದರೆ ಆ ಜ್ಞಾನ ಬೇಕು ನನಗೆ. ಜ್ಞಾನ ಅಂದರೆ ಇಲ್ಲಿ ಪರಮಾತ್ಮ ಅನುಭವವೇ ಜ್ಞಾನ. ಅದರಲ್ಲಿ ಅಪಾರವಾದ ನಿಷ್ಠೆ ಇರೋದಾದರೆ ಅದರ ಮುಂದಿನ ಹೆಜ್ಜೆ ಏನಾಗುತ್ತೆ ಅಂತ ಕೇಳಿದ್ರೆ ಮೋಕ್ಷರೂಪವಾದ ವಿಶಿಷ್ಟವಾದಂಥ ಪರಮ ಪುರುಷಾರ್ಥದ ಲಾಭ ಉಂಟಾಗುತ್ತೆ. ಇದೆಲ್ಲವೂ ನಡೆಯೋದು ಹೇಗೆ ಅಂತ ಕೇಳಿದರೆ ಒಂದು ಶುದ್ಧವಾದ ಬುದ್ಧಿ ಬೇಕು. ಅಂದರೆ ಸಂಕಲ್ಪದಲ್ಲಿ ದೋಷ ಇರಬಾರ್ದು, ಆಗಿರುವಂಥ ಬುದ್ಧಿ. ನನಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಹಾಗೆ ಇದ್ದರೆ ಅದು ಶುದ್ಧವಾದ ಬುದ್ಧಿ. ನನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂದರೆ 10 ಜನ ಗೌರವಿಸುವಂತೆ ಆಗುತ್ತೆ ಅಂತ ಪಕ್ಕದಲ್ಲಿ ಇನ್ನೊಂದು ಅಂಟ್ಕೊಂಡಿದೆ ಅಂದರೆ ಅದು ಅಶುದ್ಧ ಬುದ್ಧಿ. ನನಗೆ ಪರಮಾತ್ಮಾನುಭವ ಆಗಬೇಕು ಅಂತ ಇದ್ದರೆ ಅದು ಶುದ್ಧವಾದ ಬುದ್ಧಿ. ಪರಮಾತ್ಮಾನುಭವ ಆದರೆ ನನಗೆ ಅನೇಕರು ಅನೇಕ ತರಹ ಗೌರವಿಸ್ತಾರೆ, ಪೂಜಿಸ್ತಾರೆ, ನಾನು ಪ್ರಸಿದ್ಧಿ ಬರ್ಬೋದು ಅಂತ ಪಕ್ಕದಲ್ಲಿದ್ದರೆ ಅದು ಅಶುದ್ಧವಾದ ಬುದ್ಧಿ. ಹಾಗೆ ಯಾವುದೂ ಆಗದೇ ಸಂಕಲ್ಪದಲ್ಲಿ ಯಾವುದೇ ರೀತಿಯಾದಂತಹ ಸಂಕರಗಳು ಸೇರಿಕೊಳ್ಳದೇ ಇರುವಂಥದ್ದಾದರೆ ಶುದ್ಧ ಬುದ್ಧಿ ಎಂಬುದಾಗಿ ಕರೀತಾರೆ. ಅದರಿಂದ ಕೂಡಿ ಒಂದು ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಬೇಕಾಗುವಂಥ ಧೃತಿಯಿಂದ ಒಂದು ಕಾರ್ಯವನ್ನು ಆರಂಭ ಮಾಡಬೇಕು. ಶಬ್ದಸ್ಪರ್ಶ ರೂಪರಸ ಗಂಧವೆಂಬ ಇಂದ್ರಿಯ ವಿಷಯಗಳನ್ನು ಪಕ್ಕಕ್ಕಿಟ್ಟು ಯಾವ ವಿಷಯದಲ್ಲೂ ರಾಗವೂ ಇಲ್ಲ, ಯಾವ ವಿಷಯದಲ್ಲೂ ದ್ವೇಷವೂ ಇಲ್ಲ, ಆ ಥರದ ಒಂದು ಸಮಸ್ಥಿತಿಗೆ ಏರಿ ಏಕಾಂತವನ್ನು ಬಯಸಿದವನಾಗಿ ಮಿತವಾದ ಆಹಾರವನ್ನು ಸ್ವೀಕರಿಸಿ ದೇಹ, ವಾಕು, ಮನಸ್ಸು ಇವುಗಳ ಎಲ್ಲ ವ್ಯಾಪಾರವನ್ನು ಹತೋಟಿಗೆ ತಂದುಕೊಂಡು ಧ್ಯಾನ ಯೋಗದಲ್ಲಿ ಸಂಪೂರ್ಣವಾಗಿ ತಲ್ಲೀನನಾದರೆ, ಜೊತೆಗೆ ಸದಾಕಾಲದಲ್ಲೂ ವೈರಾಗ್ಯವನ್ನು ತುಂಬಿಕೊಂಡಿರೋದಾದರೆ ಅದು ಮುಂದಕ್ಕೆ ಅವನನ್ನು ಕರ್ಕೊಂಡು ಹೋಗುತ್ತೆ. ಅದರ ಪರಿಣಾಮವಾಗಿ ಅಹಂಕಾರ ದೂರವಾಗುತ್ತೆ, ದರ್ಪ ಮರೆಯಾಗುತ್ತೆ, ಕಾಮ ಕ್ರೋಧಗಳು ದೂರವಾಗುತ್ತವೆ. ಇವೆಲ್ಲವನ್ನು ಕಳ್ಕೊಂಡವನಾಗಿ ನಿರ್ಮಮಃ, ನನ್ನದು ಅನ್ನೋ ರೀತಿಯಾದ ಭಾವ ಎಲ್ಲೂ ಇಲ್ಲ. ಹಾಗಾಗಿ ಅದರ ಪರಿಣಾಮವಾಗಿ ಪರಮಶಾಂತ ಸ್ವರೂಪನಾಗಿ ಬ್ರಹ್ಮಸ್ವರೂಪನಾಗಿ ನಿಂತ್ಕೊಂಡ್ಬಿಡ್ತಾನೆ. ಬ್ರಹ್ಮಭೂತನಾದವನು ಹೇಗಿರ್ತಾನೆ ಅಂದರೆ ನಶೋಚತಿ ನ ಕಾಂಕ್ಷತಿ. ಅವನು ಯಾವ ವಿಷಯಕ್ಕೂ ದುಃಖ ಪಡೋದಿಲ್ಲ. ನ ಕಾಂಕ್ಷತಿ, ಅದು ಬೇಕು ಇದು ಬೇಕು ಅಂತ ಬಯಸೋಲ್ಲ. ಸರ್ವೇಷು ಭೂತೇಷು, ಎಲ್ಲ ಜೀವಕೋಟಿಗಳಲ್ಲಿ ಅವನಿಗೆ ಸಮಬುದ್ಧಿ ಇರುತ್ತೆ. ಅಂದರೆ ಲೋಕ ವ್ಯವಹಾರದಲ್ಲಿ ಎಲ್ಲವನ್ನೂ ಏಕರೂಪದಲ್ಲಿ ನೋಡೋಕ್ಕೆ ಬರಲ್ಲ. ಆದರೆ ಯೋಗ ದೃಷ್ಟಿಯಿಂದ ನೋಡಿದಾಗ ಎಲ್ಲೆಲ್ಲೂ ಸಮವಾಗಿ ಬೆಳಗ್ತಾ ಇರುವ ಬ್ರಹ್ಮ ಕಾಣಿಸುತ್ತೆ. ಎಲ್ಲೆಲ್ಲೂ ಬ್ರಹ್ಮ ತುಂಬಿದೆ ಅಂತ ಅನ್ನಿಸಿದಾಗ ಹೇಗೆ ಗೌರವದಿಂದ, ಆದರದಿಂದ, ಪರಮ ಪ್ರೀತಿಯಿಂದ ವರ್ತಿಸಬೇಕೋ ಹಾಗೆ ಒಂದು ವರ್ತನೆ ಹುಟ್ಕೊಳ್ಳುತ್ತೆ. ಮತ್ತು ಅಪರಿಮಿತವಾದ ಕೃಷ್ಣ ಭಕ್ತಿ ಅಥವಾ ಪರದೈವದ ಬಗ್ಗೆ ಭಕ್ತಿ ಒಡಮೂಡುತ್ತೆ. ಆಗ ಈ ಕೃಷ್ಣ ಪ್ರಭು ಯಾವ ಸ್ವರೂಪದವನು, ಅವನ ಅಳತೆ ಯಾವ ರೀತಿಯಾದದ್ದು, ಇದೆಲ್ಲವೂ ಮನಸ್ಸಿಗೆ ಬಂದು ತತ್ವತಃ ಕೃಷ್ಣ ಪ್ರಭುವನ್ನು ಅರ್ಥ ಮಾಡಿಕೊಂಡು ಅನಂತರದಲ್ಲಿ ಅದರಲ್ಲೇ ತಾನು ಹೋಗಿ ಸೇರಿಕೊಳ್ಳುವಂಥ ಒಂದು ಸ್ಥಿತಿ ಬರುತ್ತೆ. ನನ್ನನ್ನು ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಎಲ್ಲ ರೀತಿಯಿಂದಲೂ ಅವಲಂಬಿಸಿಕೊಂಡು ಸಮಗ್ರವೂ ಶ್ರೀಕೃಷ್ಣ ಪ್ರಭುವಿನ ಪ್ರೀತಿಗೆ ಕಾರಣವಾಗಬೇಕು ಅನ್ನೋ ಸಂಕಲ್ಪವನ್ನು ಇಟ್ಕೊಂಡು ನಾನಾ ಕರ್ಮಗಳನ್ನು ಆಚರಿಸ್ತಾ ಇದ್ದರೂ ಸಹ ತತ್ವದ ಅನುಗ್ರಹದಿಂದ, ಶ್ರೀಕೃಷ್ಣ ಪ್ರಭುವಿನ ಅನುಗ್ರಹದಿಂದ ಶಾಶ್ವತವಾದ ಪದವನ್ನು, ಅವ್ಯಯವಾದ ಪದವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಹಾಗಿರೋದ್ರಿಂದ ನಿನ್ನ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸು ಅರ್ಜುನ. ನನ್ನನ್ನೇ ಪರಮ ಲಕ್ಷ್ಯವಾಗಿ ಇಟ್ಕೋ. ಒಂದು ಬುದ್ಧಿ ಯೋಗವನ್ನು ಸಾಧಿಸು, ಅಂದರೆ ಜ್ಞಾನಯೋಗವನ್ನು ಸಾಧಿಸು. ಅಂದರೆ ಸಕಲವೂ ಬ್ರಹ್ಮಮಯವಾಗಿದೆ ಅನ್ನೋದನ್ನು ಬುದ್ಧಿಯಿಂದ ಅರ್ಥ ಮಾಡ್ಕೋ.
ಮತ್ತು ಸತತವಾಗಿಯೂ ಮಚ್ಚಿತ್ತ ಭವ, ನಿನ್ನ ಚಿತ್ತವು ನನ್ನಿಂದ ತುಂಬಲ್ಪಡುವಂತೆ ಆಗಲಿ. ಹಾಗಾದರೆ ಎಲ್ಲ ದುರ್ಗಮವಾದ ಈ ಸಂಸಾರದ ಬಾಧೆಗಳಿಂದ ನೀನು ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಏನಾದರೂ ಒಂದು ವೇಳೆ ನೀನು ಅಹಂಕಾರಕ್ಕೆ ತುತ್ತಾಗಿ ನನ್ನ ಈ ಉಪದೇಶವನ್ನು ಪ್ರೀತಿಯಿಂದ ಸ್ವೀಕರಿಸೋದಿಲ್ಲ ಅಂತಾದರೆ, ಒಂದು ವೇಳೆ ನೀನು ಅಹಂಕಾರಕ್ಕೆ ತುತ್ತಾಗಿ ನಾನು ಯುದ್ಧ ಮಾಡೋಲ್ಲ ಅಂತಲೇ ಮತ್ತೆ ನೀನು ಹಾಗೇ ತೀರ್ಮಾನ ಮಾಡ್ತೀಯ ಅಂತಾದರೆ, ನಿನ್ನ ಈ ನಿರ್ಣಯ ಮಿಥ್ಯಾ, ನಿಲ್ಲಲ್ಲ ದೀರ್ಘಕಾಲ. ಇದಕ್ಕೆ ಭದ್ರತೆ ಇಲ್ಲ. ಯಾಕೆ ಅಂದರೆ ನಿನ್ನ ಹುಟ್ಟಿನ ಪ್ರಕೃತಿಯೇ ನಿನ್ನನ್ನು ಎಲ್ಲಿಗೆ ನಿಯೋಜಿಸಬೇಕೋ ಅಲ್ಲಿ ನಿಯೋಜಿಸುತ್ತೆ. ನೀನು ಅನಿವಾರ್ಯವಾಗಿ ಆ ಹೆಜ್ಜೆಗೆ ಇಳಿಬೇಕಾದೀತು. ಆದ್ದರಿಂದ ನನ್ನ ಹಿತನುಡಿಗಳನ್ನು ಕೇಳು. ಒಬ್ಬೊಬ್ಬನ ಪ್ರಕೃತಿಯು ಒಂದು ಕಡೆಯಿಂದ ಅವನನ್ನು ಕರ್ಮಗಳಲ್ಲಿ ನಿಯೋಜಿಸ್ತಾ ಇರುತ್ತೆ. ಹಾಗಿರೋದ್ರಿಂದ ನಾನು ನನ್ನ ಸಂಕಲ್ಪದಂತೆ ಬೇರೆ ಬೇರೆ ಯಾವುದ್ಯಾವುದೋ ರೀತಿಯಲ್ಲಿ ಎಷ್ಟೆಷ್ಟೇ ಆಲೋಚನೆಗಳನ್ನು ಮಾಡಿದ್ರೂ ಅವಶ್ಯನಾಗಿ ಕೊನೆಯಲ್ಲಿ ಮಾಡುವ ಕರ್ಮಕ್ಕೆ ತೊಡಗಬೇಕಾಗಿ ಬರುತ್ತೆ. ಈಶ್ವರನು ಈ ಶರೀರ ಯಂತ್ರದ ಮಧ್ಯದಲ್ಲಿ ಅರ್ಜುನ ವಾಸ ಮಾಡ್ತಾ ಇದ್ದಾನೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈ ಶರೀರವೆಂಬ ಯಂತ್ರವನ್ನು ಏರಿ ಆತ ಕೂತ್ಕೊಂಡು ನಾನಾ ರೀತಿಯಾದ ಪ್ರವೃತ್ತಿಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಅಂತಹ ಪರಮೇಶ್ವರನನ್ನು ಶರಣು ಹೋಗು. ಹೇಗೆ ಶರಣು ಹೋಗಬೇಕು? ಸರ್ವಭಾವೇನ ಭಾರತ, ಎಲ್ಲ ಭಾವಗಳಿಂದ. ಅಂದರೆ ಶಾಸ್ತ್ರ ಹೇಳುತ್ತೆ, ಶೃಂಗಾರ, ವೀರಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತ ಎಂಬುದಾಗಿ 9 ರಸಗಳಿದೆ ಅಂತ. ಆ 9 ರಸಗಳ ಬೀಜರೂಪವಾಗಿ 9 ಭಾವಗಳಿದೆ ಎಂಬುದಾಗಿ ಹೇಳೋದುಂಟು. ನಿತ್ಯ ಜೀವನವನ್ನು ಸಾಗಿಸುವಾಗ ಈ 9 ಭಾವಗಳು ನಿರಂತರವಾಗಿ ಕಾರ್ಯಪರವಾಗುತ್ತವೆ. ಇದಲ್ಲದೆ 33 ವ್ಯಭಿಚಾರಿ ಭಾವಗಳು ಅಂತ ನಿರ್ವೇದ, ಗ್ಲಾನಿ, ಶಂಕ ಮೊದಲಾದವುಗಳೆಲ್ಲ ಇದೆ. ಈ ಎಲ್ಲ ಭಾವಗಳು ಪ್ರಧಾನವಾಗಿ ಒಂದೇ ಲಕ್ಷ್ಯದ ಕಡೆಗೆ ಅಭಿಮುಖವಾಗಿ ನಿಂತ್ಕೋಬೇಕು. ಶೃಂಗಾರ ಇರಲಿ, ವೀರ ಇರಲಿ, ಕರುಣ ಇರಲಿ, ಈ ಎಲ್ಲದರ ಹಿಂದುಗಡೆಗೆ ತತ್ವ ಸಾಕ್ಷಾತ್ಕಾರವೇ ನನ್ನ ಉದ್ದೇಶ ಅಪ್ಪ. ಹಾಗೆ ನಿನ್ನನ್ನು ನೀನು ಸಮರ್ಪಣೆ ಮಾಡ್ಕೋ. ಆಗ ಆ ಒಳಗಡೆ ಇರುವ ಪ್ರಭುವಿನ ಪ್ರಸನ್ನತೆ ನಿನ್ನ ಮೈ ತುಂಬಿ ಹರಿಯುತ್ತೆ. ಏಕೆಂದರೆ ಎಲ್ಲ ಭಾವಗಳಿಂದಲೂ ನೀನು ಕೃಷ್ಣನನ್ನೇ ಬಯಸ್ತಾ ಇದೆಯಾ ಅಂತಾದಾಗ ಆ ಎಲ್ಲ ಭಾವಗಳ ದ್ವಾರ ಆ ಶ್ರೀಕೃಷ್ಣ ಪ್ರಭುವಿನ ಪ್ರಸನ್ನತೆ ನಿನ್ನ ಮೈ ತುಂಬಿ ಹರಿಯುತ್ತಪ್ಪ. ಇದು ಮುಖ್ಯವಾದಂಥ ಸಾರಿಷ್ಠವಾದಂಥ ವಿಚಾರ. ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ. ಅತ್ಯಂತ ಗುಹ್ಯವಾದಂತಹ ಜ್ಞಾನದ ಮರ್ಮವನ್ನು ನಿನಗೆ ಹೀಗೆ ಹೇಳಿದ್ದೇನಪ್ಪ. ಇದನ್ನು ಕುರಿತು ಬುದ್ಧಿಯಲ್ಲಿ ಒಂದು ಚಿಂತನೆ ಮಾಡು, ವಿಮರ್ಶೆ ಮಾಡ್ಕೋ. ಅನಂತರದಲ್ಲಿ ಯಥೇಚ್ಛಸಿ ತಥಾಕುರು. ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ವರ್ತಿಸಪ್ಪ. ಒಬ್ಬ ಸಖ ಮಿತ್ರ ಹೇಳುವಂಥ ವರಸೆ ಮಾತಿದ್ದು, ಮಿತ್ರ ಬಲಾತ್ಕರಿಸಿದರೆ ಚೆನ್ನಾಗಿರಲ್ಲ, ಆದೇಶ ಮಾಡಿದರೆ ಚೆನ್ನಾಗಿರಲ್ಲ. ಪ್ರೀತಿಯಿಂದ ಮಾತನಾಡಿ ಅವನವನಿಗೆ ಕೊಡಬೇಕಾದ ಸ್ವಾತಂತ್ರ್ಯವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಮಿತ್ರ ಭಾವ ಅನ್ನೋದು ಹಾಗಿದ್ದಿದ್ದು. ಆ ನೇರದಲ್ಲಿ ಒಂದು ಮಾತಾಡ್ತಾನೆ. ಒಂದು ಸಂದರ್ಭದಲ್ಲಿ ಜಗತ್ತಿಗೆ ಅಧಿಪತಿಯಾಗಿ ನಿಂತು ಒಂದು ಮಾತಾಡಿದ್ರೆ, ಇನ್ನೊಂದು ಸಂದರ್ಭದಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತು ಮಾತಾಡ್ತಾನೆ. ಇನ್ನೊಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪ್ರಭುವಾಗಿ ಲೋಕದಲ್ಲಿ ಅವತರಿಸಿ ಬಂದಾಗ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತಾನೆ. ಇನ್ನೊಮ್ಮೆ ಮಿತ್ರನಂತೆ, ಆತ್ಮೀಯನಂತೆ ಮಾತನಾಡ್ತಾನೆ. ಇದಿಷ್ಟು ಸಂಬಂಧ ಅರ್ಜುನ ಜೊತೆಗೆ ಶ್ರೀಕೃಷ್ಣನಿಗಿದೆ. ಆಯಾ ಸಂಬಂಧಕ್ಕೆ ತಕ್ಕಂತಹ ಮಾತುಗಳನ್ನ ಆಡ್ತಾನೆ. ಇನ್ನೂ ಅತ್ಯಂತ ಗುಹ್ಯವಾದ ಮಾತು ಇನ್ನೊಂದನ್ನು ಹೇಳ್ತೀನಿ ಕೇಳಪ್ಪ ಅಂತ. ಅಂದರೆ ಕೃಷ್ಣನಿಗೆ ಎಷ್ಟು ತರಹ ಅರ್ಜುನನಿಗೆ ವಿಷಯ ತಿಳಿಸಿದ್ರೋ ಇನ್ನೊಂದು ತರಹ ತಿಳಿಸ್ಬೋಣ, ಇನ್ನೊಂಚೂರು ಮುಖ್ಯವಾದ್ದನ್ನು ತಿಳಿಸೋಣ ಅಂತ ಆ ರೀತಿಯಾದಂಥ ವಿಶೇಷವಾದಂಥ ಭಾವ ಇದೆ. ಅಷ್ಟು ಆತ್ಮೀಯನಾಗಿದ್ದಾನೆ ಅರ್ಜುನ.
ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ನೀನು ದೃಢವಾಗಿ ನನಗೆ ಇಷ್ಟನಾಗಿದ್ದೀಯ. ನಿನ್ನ ಮನಸ್ಸು ನನ್ನಲ್ಲಿ ಅವಿಚಲಿತವಾಗಿ ನಾಟಿದೆ. ನನಗೂ ಶಿಷ್ಯ ವಾತ್ಸಲ್ಯ ನಿನ್ನ ಬಗ್ಗೆ ದೃಢವಾಗಿದೆ. ಹಾಗಿರೋದ್ರಿಂದ ನಿನಗೊಂದು ಹಿತವನ್ನು ಹೇಳ್ತೀನಿ ಕೇಳು. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನೀನು ನನಗೆ ಅತ್ಯಂತ ಪ್ರಿಯನಾಗಿದ್ದೀಯಾ ಅನ್ನೋ ಕಾರಣಕ್ಕಾಗಿ ಪ್ರತಿಜ್ಞೆ ಮಾಡಿ ಹೇಳ್ತೀನಪ್ಪ, ಶಪಥಪೂರ್ವಕವಾಗಿ ಹೇಳ್ತೀನಿ. ಮನ್ಮನಾಭವ, ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಪೂರ್ತಿಯಾಗಿ ತುಂಬ್ಕೋ. ಮದ್ಭಕ್ತ, ನನ್ನಲ್ಲಿ ಬೆಸೆದು ಬದುಕೋ. ಮದ್ಯಾಜಿ, ಮಾಡುವ ಎಲ್ಲ ಕಾರ್ಯಗಳಲ್ಲೂ ನನ್ನನ್ನು ಲಕ್ಷ್ಯವಾಗಿಟ್ಕೊಂಡು ಒಂದು ಯಾಗವನ್ನು ಮಾಡದಂತೆ, ಯಜ್ಞವನ್ನು ಮಾಡದಂತೆ ಕರ್ಮವನ್ನು ಆಚರಿಸು. ಮಾಂ ನಮಸ್ಕುರು, ಅನಂತರದಲ್ಲಿ ನನ್ನನ್ನೇ ನಮಸ್ಕರಿಸು. ಹೇಳುವಾಗ ಕ್ರಮಕ್ರಮವಾಗಿ ಮನಸ್ಸಿನಲ್ಲಿ ನನ್ನನ್ನು ತುಂಬ್ಕೋ. ಆಮೇಲೆ ಮದ್ಭಕ್ತನಾಗು ಅಂದರೆ ಅದು ಮುಂದಿನ ಹೆಜ್ಜೆ. ಅದಕ್ಕಿಂತ ಮುಂದಿನ ಹೆಜ್ಜೆ ಮದ್ಯಾಜಿ, ಎಲ್ಲೆಲ್ಲೂ ಎಲ್ಲ ಕರ್ಮಗಳಲ್ಲೂ ನನ್ನನ್ನೇ ಲಕ್ಷ್ಯವಾಗಿ ಇಟ್ಕೊಂಡು ಕರ್ಮವನ್ನು ಆಚರಿಸು ಮತ್ತು ನನ್ನನ್ನೇ ನಮಸ್ಕಾರ ಮಾಡು. ನಮಸ್ತು ಐಕ್ಯಂ ಪ್ರಚಕ್ಷತೆ, ಕೊನೆಯಲ್ಲಿ ನನ್ನಲ್ಲೇ ಸಂಪೂರ್ಣವಾಗಿ ಐಕ್ಯಭಾವನ ಹೊಂದು ಹೀಗೆ ಹೋಗೋದಾದರೆ ನನ್ನನ್ನೇ ನೀನು ಬಂದು ಸೇರ್ತೀಯಾ. ಇದು ಸತ್ಯ. ಪ್ರತಿಜ್ಞಾಪೂರ್ವಕವಾಗಿ ನೀನು ಹೇಳ್ತಾ ಇದ್ದೀನಿ. ನೀನು ಅತ್ಯಂತ ಆತ್ಮೀಯನಾದಂತಹ ಶಿಷ್ಯ ನನಗೆ. ಆ ನೇರದಲ್ಲಿ ಹೇಳ್ತಾ ಇದ್ದೀನಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಒಂದು ವಿಶಿಷ್ಟವಾದ ಸಂದೇಶ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಒಮ್ಮೆ ಪಕ್ಕಕ್ಕಿಡು. ಎಲ್ಲ ಧರ್ಮಗಳನ್ನು ಏನು ಅಂದರೆ, ಈ ಶರೀರಕ್ಕೊಂದು ಧರ್ಮ ಇದೆ, ಪಂಚೇಂದ್ರಿಯಗಳಿಗೊಂದು ಧರ್ಮ ಇದೆ. ಧರ್ಮ ಅಂದರೆ ನಾನಾ ರೀತಿಯಾದ ಕ್ರಿಯೆಯನ್ನು ಮಾಡುವಂತಹ ನಡೆ. ಮನಸ್ಸು ಬುದ್ಧಿಗಳಿಗೆ ಅದೇ ರೀತಿಯಾದ ಒಂದು ಧರ್ಮವಿದೆ. ಇವೆಲ್ಲವನ್ನು ತತ್ಕಾಲದಲ್ಲಿ ಪರಿತ್ಯಜ್ಯ ಅಂದರೆ ಪಕ್ಕಕ್ಕಿಟ್ಟು, ಅಂದರೆ ಶರೀರ ಏನೂ ಕೆಲಸ ಮಾಡಬಾರ್ದು. ಪಂಚೇಂದ್ರಿಯಗಳು ಎಲ್ಲ ರೀತಿಯಾದ ತಮ್ಮ ವ್ಯವಹಾರಗಳನ್ನು ನಿಲ್ಲಿಸಬೇಕು. ಮನಸ್ಸು ಮತ್ತು ಬುದ್ಧಿಗಳು ಪೂರ್ತಿ ತಾಟಸ್ಥ್ಯವನ್ನು ಹೊಂದಬೇಕು, ನಿರ್ವ್ಯಾಪಾರ ಸ್ಥಿತಿಗೆ ಬರಬೇಕು. ಹೀಗಾದರೆ ಸರ್ವಧರ್ಮಗಳನ್ನು ತ್ಯಜಿಸೋದು ಅಂತ ಅರ್ಥ. ಅದಕ್ಕೆ ಅಂದರೆ ಯೋಗದಲ್ಲಿ ಸಮಾಧಿ ಸ್ಥಿತಿಗೆ ಏರಬೇಕಾದ್ರೆ ಹೇಗೆ ದೇಹೇಂದ್ರಿಯ ಮನೋಬುದ್ಧಿಗಳ ಎಲ್ಲ ವ್ಯಾಪಾರಗಳನ್ನು ಕ್ರಮವಾಗಿ ಹತೋಟಿಗೆ ತಂದುಕೊಂಡು ಅವುಗಳು ಯಾವುದೂ ಇಲ್ಲದೆ ಇರುವಂಥ ಸ್ಥಿತಿಗೆ ಏರ್ತಾನೋ, ಅದರ ಪರಿಣಾಮವಾಗಿ ಒಳಗಡೆ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸ್ತಾನೋ ಹಾಗೆ ಮಾಡ್ಕೋ. ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನನ್ನೇ ಶರಣಾಗಿ ಬಾ. ಅಂದರೆ 10 ಹಲವು ಬೇರೆ ಬೇರೆ ರೀತಿಯಾದ ಲಕ್ಷ್ಯಗಳನ್ನು ಜೀವನದಲ್ಲಿ ಇಟ್ಕೋಬೇಡ. ಒಂದೇ ಒಂದು ಲಕ್ಷ್ಯ, ಆ ಬ್ರಹ್ಮದಲ್ಲಿ ಒಂದಾಗಬೇಕು ಎಂಬುದಾಗಿ. ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ, ನಾನು ನಿನ್ನ ಸಕಲ ಪಾಪಗಳನ್ನು ತೊಳೆದು ಶುದ್ಧನನ್ನಾಗಿ ಮಾಡ್ತೇನೆ. ಮಾ ಶುಚಃ, ಅದರಿಂದ ಶೋಕಿಸುವುದಕ್ಕೇನೂ ವಿಷಯ ಇಲ್ಲಪ್ಪ. ನೋಡು, ತುಂಬ ಸಾರಿಷ್ಠವಾದ ವಿಷಯವನ್ನು ನಿಂಗೆ ಹೇಳಿದ್ದೀನಿ. ಇದಂತೆ ನಾ ತಪಸ್ಕಾಯ ನಾ ಆಭಕ್ತಾಯ ಕದಾಚನ. ಈ ಮಾತನ್ನು, ಈ ವಿಷಯವನ್ನು ತಪಸ್ಸೆ ಯಾರಲ್ಲಿ ಇಲ್ಲವೋ ಅವನಿಗೆ ಹೇಳಬಾರ್ದು. ಯಾರು ಪರಮ ಭಕ್ತನಲ್ಲೋ ಅಂಥವನಲ್ಲಿ ಹೇಳಬಾರ್ದು. ನಚ ಅಶುಶ್ರೂಷವೇ, ಯಾರು ಶುಶ್ರೂಷ ಮಾಡ್ತಾ ಒಂದುಗೂಡಬೇಕು ಪರತತ್ವದ ಜೊತೆಗೆ ಅನ್ನೋ ರೀತಿಯಾದ ಬುದ್ಧಿಯಿಂದ ಕೂಡಿಲ್ವೋ ಅಂಥವನಲ್ಲಿ ನ ವಾಚ್ಯಂ, ಹೇಳತಕ್ಕ ವಿಷಯ ಅಲ್ಲ. ಮತ್ತು ನಚ ಮಾಂ ಯಹ ಅಭ್ಯಸೂಯತಿ, ಯಾರು ನನ್ನನ್ನೇ ದ್ವೇಷಿಸ್ತಾನೋ, ಅಂದರೆ ದೈವ ಧರ್ಮ ಇವೆಲ್ಲ ಇಲ್ಲ ಎಂಬುದಾಗಿ ನಾಸ್ತಿಕ ಬುದ್ಧಿಯಿಂದ ಬದುಕ್ತಾನೋ ಅಂಥವನಿಗೆ ಈ ವಿಷಯವನ್ನು ಕೊಡುವಂಥದ್ದು ಅಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕೆಂದರೆ ಒಂದೊಂದು ವಿಷಯಕ್ಕೂ ಒಂದೊಂದು ಗೌರವ ಇದೆ. ಅದು ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿ ತಲುಪಿದರೆ ಅಪಾರವಾದ ಪ್ರಯೋಜನ ಕೊಡುತ್ತೆ. ಅಸ್ಥಾನದಲ್ಲಿ ಅಕಾಲದಲ್ಲಿ ಅದು ಹೋಗಿ ತಲುಪಿದರೆ ಮುಂದೆ ಆ ಜೀವಕ್ಕೆ ಆ ಲಾಭ ಇನ್ನೊಮ್ಮೆ ಒದಗಿ ಬರೋದಕ್ಕೆ ದೀರ್ಘಕಾಲ ಬೇಕಾಗುತ್ತೆ. ಆ ತಾತ್ಸಾರ ಬುದ್ಧಿ ಕಳೆಯೋ ತನಕ 10 ಜನ್ಮಗಳನ್ನು ಎತ್ತುತ್ತಾ ಇದ್ದು ಆಮೇಲೆ ಯಾವತ್ತೋ ಒಂದು ದಿವಸ ಆ ವಿಷಯ ಕಿವಿ ಬಿದ್ದಾಗ ಅದು ಕೆಲಸ ಮಾಡುತ್ತೆ. ಅಲ್ಲಿವರೆಗೆ ಅದು
ಪ್ರಭಾವರಹಿತವಾದ ವಸ್ತುವಾಗಿಬಿಡುತ್ತೆ. ಆದ್ದರಿಂದ ಹಾಗೆಲ್ಲ ಕೊಡಬಾರ್ದಪ್ಪ. ಯಾರು ಈ ಪರಮಗುಹ್ಯವಾದ ಈ ವಿಷಯಗಳನ್ನು ನನ್ನ ಭಕ್ತರಲ್ಲಿ ಹೋಗಿ ಹೇಳ್ತಾನೋ ಮತ್ತು ನನ್ನಲ್ಲಿ ಅಪರಿಮಿತವಾದ ಭಕ್ತಿಯಿಂದ ಕೂಡಿದವನಾಗಿ ಇದ್ದು ಈ ವಿಷಯಗಳನ್ನು ನನ್ನ ಭಕ್ತರಲ್ಲಿ ಸಾರ್ತಾನೋ ಅವನು ಯಾವ ಸಂದೇಹವೂ ಇಲ್ಲದೆ ಬಂದು ನನ್ನಲ್ಲಿ ಸೇರ್ತಾನೆ ಅಂತ. ಅಂದರೆ ಈ ವಿಷಯವನ್ನು ಅನುಸಂಧಾನ ಮಾಡಿದವನು ನನ್ನ ಬಳಿಗೆ ಬಂದು ಸೇರ್ತಾನೆ. ಈ ವಿಷಯವನ್ನು ಪರಮ ಭಕ್ತಿಯಿಂದ ಕೂಡಿದವನಾಗಿ, ಅಂದರೆ ಆ ಭಕ್ತಿ ರಸ ಮಾತಿನಲ್ಲಿ ಹರಿತಾ ಇರೋದಾದರೆ ಆ ಮಾತೊಂದು ಮಾರ್ಗ, ಅದರ ಮೂಲಕ ಇನ್ನೊಬ್ಬನಲ್ಲೂ ಭಕ್ತಿ ರಸ ಜಾಗರೂಕವಾಗಿ ಅವನು ಪರಮ ಭಾಗವತನಾಗಿ ಆಗಿಬಿಡ್ತಾನೆ. ಹಾಗೆ ಯಾರೋ ಇನ್ನೊಬ್ಬನಿಗೆ ಇದನ್ನು ವಿತರಣೆ ಮಾಡ್ತಾನೆ ಅನ್ನೋ ಸನ್ನಿವೇಶ ಇದ್ದರೆ ಆಗ ಖಂಡಿತವಾಗಿಯೂ ಸಹ ಅವನೂ ಸಹ ನನ್ನನ್ನೇ ಬಂದು ಸೇರ್ತಾನೆ. ನನಗೆ ಈ ಸೃಷ್ಟಿನಲ್ಲಿ ಯಾರೂ ಪ್ರಿಯನೂ ಅಲ್ಲ, ದ್ವೇಷ್ಯನೂ ಅಲ್ಲ. ಹಾಗಿದ್ದರೂ ಯಾರು ಸಂಪೂರ್ಣವಾಗಿ ನನ್ನ ಕಡೆಗೆ ಅಭಿಮುಖವಾಗಿರ್ತಾನೋ, ನನ್ನಲ್ಲೇ ಬಂದು ಸೇರಬೇಕು ಅಂತ ಹೊರಡ್ತಾನೋ ಅವನು ನನಗೆ ಪ್ರಿಯನಾಗ್ತಾ ಹೋಗ್ತಾನೆ. ನೋಡು ಅರ್ಜುನ, ಯಾರು ನಮ್ಮಿಬ್ಬರ ಈ ಒಂದು ಸಂವಾದವನ್ನು, ಸಂಭಾಷಣೆಯನ್ನು ಯಾವುದು ಧರ್ಮಮಯವಾಗಿದೆಯೋ, ಜೀವನವನ್ನು ಸಂಪೂರ್ಣವಾಗಿ ಆ ಪರಧರ್ಮದ ಕಡೆಗೆ ಒಯ್ಯುವಂಥದ್ದಾಗಿದೆಯೋ ಮತ್ತು ವಿಶಿಷ್ಟವಾದಂಥ ಒಂದು ಯೋಗರೂಪವಾಗಿದೆಯೋ ಅದನ್ನು ಅಧ್ಯಯನ ಮಾಡ್ತಾರೋ ನಾನು ಆಗ ಒಂದು ಜ್ಞಾನಯಜ್ಞದಿಂದ ಆರಾಧಿಸಲ್ಪಟ್ಟವಂತೆ ನಾನು ಆಗ್ತೇನೆ. ಇದು ನನ್ನ ನಿರ್ಣಯ, ಇದು ನನ್ನ ಮತಿ. ಶ್ರದ್ಧಾವಾನ್ ಅನಸೂಯಶ್ಚ, ಶ್ರದ್ಧಾವಂತನಾಗಿ ಅಸೂಯಾರಹಿತನಾಗಿ ಶೃಣಿಯಾದಪಿ ಯೋ ನರಃ, ಯಾವ ಮಾನವನು ಇದನ್ನು ಕೇಳ್ತಾನೋ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ, ಅವನು ಸಹ ಮುಕ್ತನಾಗಿ ಶುಭ ಕರ್ಮವನ್ನು ಮಾಡುವವರು ಯಾವ ಉತ್ಕೃಷ್ಟವಾದ ಲೋಕಕ್ಕೆ ಹೋಗಿ ಸೇರ್ತಾರೋ ಆ ಲೋಕಕ್ಕೆ ಹೋಗಿ ಸೇರ್ತಾನೆ. ಅರ್ಜುನ, ನಾನು ಹೇಳಿದ ಮಾತನ್ನು ಏಕಾಗ್ರವಾದ ಮನಸ್ಸಿನಿಂದ ಪೂರ್ತಿಯಾಗಿ ಕೇಳಿದೆಯಾ? ನಿನಗೆ ಅಜ್ಞಾನದಿಂದ ಬಂದಂಥ ಮೋಹ ಕಳಚಿತೆ ಎಂಬುದಾಗಿ ಪ್ರಶ್ನಿಸ್ತಾನೆ ಕೊನೆಯದಾಗಿ. ಆಗ ಅರ್ಜುನ ಒಂದು ಉತ್ತರವನ್ನು ಕೊಡ್ತಾನೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂ ತವ. ನಷ್ಟೋ ಮೋಹ, ಇಲ್ಲಿ ಕೃಷ್ಣ ನನ್ನ ಮೋಹ ಹರಿಯಿತು. ಸ್ಮೃತಿರ್ಲಬ್ಧ, ನನಗೆ ಸ್ಮೃತಿ ಬಂತು ಅಂತ. ಅಂದರೆ ಪ್ರತಿಯೊಂದು ಜೀವಕ್ಕೆ ಸಹಜವಾಗಿಯೇ ಆ ಭಗವಂತನ ಜ್ಞಾನಾನಂದದ ಅನುಭವದ ಸ್ಮರಣೆ ಇರಬೇಕು. ಅದರ ಕಳಚಿ ಹೋಗ್ಬಿಡುತ್ತೆ ಸೃಷ್ಟಿಚಕ್ರಕ್ಕೆ ಸಿಕ್ಕಿದಾಗ. ಗರ್ಭದಲ್ಲಿದ್ದಾಗಲೇ ಭಗವಂತನ ದರ್ಶನ ಮಾಡಿದ ಜೀವಕ್ಕೆ ಕೆಳಗಡೆ ಇಳಿದು ಬರುವಾಗ ಒಂದು ಮಾಯೆ ಕವಿದು ಮರವು ಬಂದುಬಿಡುತ್ತೆ. ಹಾಗೆ ಮರವು ಬಂದಾಗ ಹೇಗೇಗೋ ಆಡ್ತಾನೆ. ಆದರೆ ಆ ಮರವು ಹೋಗಿ ಸ್ಮೃತಿ ಬಂದುಬಿಡ್ತು ಅಂದರೆ ನಾನು ಈ ಮೂಲದಿಂದ ಬಂದವನೋ, ನನ್ನ ಮೂಲ ಸ್ವರೂಪ ಹೀಗಿದೆ, ಜ್ಞಾನಾನಂದ ಸ್ವರೂಪ, ಅಲ್ಲೇ ನಾನು ಹೋಗಿ ಮತ್ತೆ ನೆಲೆ ನಿಲ್ಲಬೇಕು ಅನ್ನೋ ಸ್ಮೃತಿ ಬಂದುಬಿಟ್ರೆ ಆ ಜೀವ ಉದ್ಧಾರ ಆಗುತ್ತೆ. ಆ ನೇರದಲ್ಲಿ ಅರ್ಜುನನ ಮಾತು ನಷ್ಟ ಮೋಹ, ನನಗೆ ಮೋಹ ಕಳಿತು, ಏನೇನೋ ಅಂದ್ಕೊಂಬಿಟ್ಟಿದ್ದೆ, ಅದೆಲ್ಲ ತಪ್ಪು ಅಂತ ನನಗೆ ಅರ್ಥ ಆಯಿತು. ಸ್ಮೃತಿರ್ಲಬ್ಧ, ನಾನು ಯಾರು, ನನ್ನ ಕರ್ತವ್ಯ ಏನು ಎಂಬ ಬಗ್ಗೆ ನನಗೆ ನಿಜವಾದಂಥ ಒಂದು ತಿಳುವಳಿಕೆ ಬಂತು, ಸ್ಮೃತಿ ಬಂತು. ಅದು ಬಂದಿದ್ದು ಹೇಗೆ ಅಂತ ಕೇಳಿದ್ರೆ, ಅಚ್ಯುತ ಎಲೆ ಅಚ್ಯುತ ತ್ವತ್ಪ್ರಸಾದಾತ್, ನಿನ್ನ ಪ್ರಸನ್ನತೆಯಿಂದ. ಅಂದರೆ ನೀನು ನಾನಾ ತರಹ ವರ್ಣಿಸಿದೆ, ದಿವ್ಯ ದೃಷ್ಟಿಯನ್ನು ಕೊಟ್ಟು ನೋಡುವಂತೆ ಮಾಡಿದೆ, ನಿನ್ನನ್ನು ನೋಡುವಂತೆ ಮಾಡಿದೆ, ಮತ್ತೆ 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 ಹಿತೈಷಿಯಾಗಿ ನಾನಾ ರೀತಿಯಲ್ಲಿ ಹಿತವನ್ನು ನನಗೆ ಕೋರಿದೆ. ಇದೆಲ್ಲದರ ಕಾರಣದಿಂದ ನನಗೆ ಮೋಹ ಕಳಿತು, ಸ್ಮೃತಿ ಬಂತು. ಸ್ಥಿತೋಸ್ಮಿ ಗತ ಸಂದೇಹ, ನನಗಿನ್ನೂ ಸಂದೇಹ ಇಲ್ಲ, ಅಷ್ಟು ಸಂದೇಹ ಕಳಿತು. ಕರಿಷ್ಯೆ ವಚನಂ ತವ, ನಿನ್ನ ಆದೇಶ ಹೇಗಿದೆಯೋ ಹಾಗೆ ವರ್ತಿಸ್ತೀನಪ್ಪ. ನೀನು ಯುದ್ಧಕ್ಕೆ ಹೋಗು, ಕ್ಷತ್ರಿಯನಾಗಿದೆಯಾ, ಧರ್ಮ ಸಂರಕ್ಷಣೆಗಾಗಿ ನೀನು ಯುದ್ಧ ಮಾಡಬೇಕು, ಅದು ಕರ್ತವ್ಯ ಎಂಬುದಾಗಿ ಏನು ಆದೇಶ ಕೊಡ್ತಾ ಇದೆಯೋ ಆ ಆದೇಶವನ್ನು ಅನುಸರಿಸೋದಕ್ಕೆ ನಾನು ಅಣಿಯಾಗಿದ್ದೇನೆ.
ಇಷ್ಟು ಇಲ್ಲಿ ನಡೆದ ಶ್ರೀಕೃಷ್ಣ ಅರ್ಜುನರ ಸಂವಾದದ ವಿಷಯ. ಇಂತಹ ವಿಚಾರ ನಮ್ಮವರೆಗೆ ಬಂದಿದ್ದು ಹೇಗೆ ಅಂತ ಕೇಳಿದ್ರೆ, ವ್ಯಾಸರು ವಿಶೇಷವಾಗಿ ಅನುಗ್ರಹಿಸಿದ ಒಂದು ವರ ಸಂಜಯನಿಗೆ, ನೀನು ಎಲ್ಲಿದ್ದರೂ ಹೇಗಿದ್ದರೂ ಯುದ್ಧರಂಗದಲ್ಲಿ ನಡೆಯುವ ಎಲ್ಲವನ್ನೂ ತಿಳಿಯೋದಕ್ಕೆ ಸಾಧ್ಯವಾಗಲಿ, ನೀನು ಅದನ್ನು ಸಂಪೂರ್ಣವಾಗಿ ಧೃತರಾಷ್ಟ್ರನಿಗೆ ವಿಸ್ತಾರವಾಗಿ ತಿಳಿಸುವಂಥವನಾಗು ಎಂಬುದಾಗಿ ಏನು ವಿಶೇಷ ಅನುಗ್ರಹವನ್ನು ಮಾಡಿದರೋ ಅದರ ಪರಿಣಾಮವಾಗಿ ಧೃತರಾಷ್ಟ್ರನಿಗೆ ಮಾತ್ರ ಅಲ್ಲ, ಲೋಕ ಎಲ್ಲ ಒಂದು ದೃಷ್ಟಿಯಿಂದ ಕಣ್ಣು ಕಳೆದುಕೊಂಡಂತಹ ಜೀವಿಗಳೇನೆ, ದೊಡ್ಡ ಅಂಧಕಾರಕ್ಕೆ ಬಂದು ಇಳಿದಿರುವಂತಹ ವ್ಯಕ್ತಿಗಳೇನೆ, ಅವರೆಲ್ಲರಿಗೂ ಈ ಒಂದು ವಿಷಯ ಬಂದು ತಲುಪೋದಕ್ಕೆ ಸಾಧ್ಯವಾಯಿತು. ಸಂಜಯ ಮಾತನಾಡ್ತಾ ಇದ್ದಾನೆ, ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿದಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ರೋಮಾಂಚವನ್ನು ಉಂಟು ಮಾಡುವಂತಹ ಅದ್ಭುತವಾದ ಈ ಸಂವಾದವನ್ನು ಯಾವುದು ಶ್ರೀಕೃಷ್ಣಾರ್ಜುನರ ಮಧ್ಯೆ ಘಟಿಸಿತೋ ಅದನ್ನು ನಾನು ಕೇಳಿದೆ. ಇದು ವ್ಯಾಸಪ್ರಸಾದಾತ್ ಶ್ರುತವಾನ್. ವ್ಯಾಸರು ನನಗೊಂದು ವಿಶಿಷ್ಟ ಸಾಮರ್ಥ್ಯವನ್ನು ಕೊಟ್ಟರು, ಅವರ ಅನುಗ್ರಹದಿಂದ ನಾನು ಇದನ್ನು ಕೇಳಿದೆ. ಇದು ಪರಮಗುಹ್ಯವಾದದ್ದು, ಇದು ಯೋಗರೂಪವಾದದ್ದು, ಶ್ರೀಕೃಷ್ಣ ಪ್ರಭುವಿನಿಂದ ಉಪದಿಷ್ಟವಾದದ್ದು, ಸಾಕ್ಷಾತ್ ಶ್ರೀಕೃಷ್ಣಾತ್ ಕಥೆಯತ ಸ್ವಯಂ. ಶ್ರೀಕೃಷ್ಣ ನೇರವಾಗಿ ಹೇಳ್ತಾ ಇದ್ದ ವಿಷಯವನ್ನೇ ಕೇಳಿದೆ ನಾನು. ಯಾರಿಗೋ ಹೇಳಿದರು, ಅವ್ರು ಇನ್ನೊಬ್ರಿಗೆ ಹೇಳಿದರು, ಅವ್ರು ಬಂದು ನಂಗೆ ಹೇಳಿದರು ಅಲ್ಲ, ನೇರವಾಗಿ ಶ್ರೀಕೃಷ್ಣ ಪ್ರಭುವೇ ಅರ್ಜುನನಿಗೆ ಯಾವ ಉಪದೇಶವನ್ನು ಮಾಡಿದ್ನೋ ಅದನ್ನು ನಾನು ಕೇಳಿದೆ. ರಾಜನ್ ಧೃತರಾಷ್ಟ್ರ, ಸಂಸ್ಮೃತ್ಯ ಸಂವಾದಮಿಮ ಅದ್ಭುತಂ ಕೇಶವ ಅರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಪುನಃ ಪುನಃ. ಅವರಿಬ್ಬರ ಮಧ್ಯದಲ್ಲಿ ನಡೆದ ಈ ಸಂಭಾಷಣೆಯನ್ನು ಕೇಳಿ ನನಗೆ ಪರಮಹರ್ಷ ಹುಡ್ತಾ ಇದೆ. ಅದು ಪರಮ ಪುಣ್ಯಪ್ರದವಾದಂಥ ಒಂದು ಸಂಭಾಷಣೆ. ಹಾಗಾಗಿ ಪುನಃ ಮತ್ತೆ ಹೃಷ್ಯಾಮಿ, ನಾನು ಸಂತುಷ್ಟನಾಗಿ ಆಗ್ತಾಯಿದ್ದೇನೆ. ತಚ್ಚ ಸಂಸ್ಮೃತ್ಯ ಅದೆಲ್ಲವನ್ನು ಸ್ಮರಣೆ ಮಾಡ್ತಾ ಜೊತೆಗೆ ರೂಪಂ ಅತ್ಯದ್ಭುತಂ ಹರೇಹೆ, ಹರಿಯ ಅದ್ಭುತ ರೂಪವು ಯಾವುದು ವಿಶ್ವರೂಪ ಎಂಬುದಾಗಿ ಅರ್ಜುನಿಗೆ ದರ್ಶನವಾಯಿತು. ಅವೆಲ್ಲವೂ ಕೂಡ ನನ್ನ ಬುದ್ಧಿಗೂ ಬಂದಿದ್ದರ ಕಾರಣದಿಂದಾಗಿ ವಿಸ್ಮಯೋಮೇ ಮಹಾನ್ ರಾಜನ್, ನನಗೆ ಅತ್ಯಾಶ್ಚರ್ಯ ಉಂಟಾಗಿದೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಅದರಿಂದ ನನಗೆ ಒಂದು ಮತಿ ಹುಟ್ಟಿದೆಯಪ್ಪ. ಧ್ರುವಾ ನೀತಿ, ಇದು ಪರಮ ಧ್ರುವವಾದ ಯಾವತ್ಯಾವತ್ತೂ ಉಳಿಯುವಂತಹ ಒಂದು ನೀತಿ, ಇದು ಆಗಿದೆ ಈಗ. ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿರುತ್ತಾನೋ, ಯತ್ರ ಪಾರ್ಥ ಧನುರ್ಧರ, ಎಲ್ಲಿ ಧನುರ್ಧಾರಿಯಾಗಿ ಪಾರ್ಥ ನೆಲೆ ನಿಲ್ತಾನೋ, ತತ್ರ ಶ್ರೀಹಿ, ಅಲ್ಲಿ ಸಂಪತ್ತು ನೆಲೆಸುತ್ತೆ. ವಿಜಯ ಭೂತಿ, ಜಯ ಸಿಗುತ್ತೆ. ಭೂತಿ, ನಾನಾ ರೀತಿಯಾದಂಥ ಐಶ್ವರ್ಯ ಸೇರುತ್ತೆ. ಧ್ರುವಾನೀತಿ, ಇದು ಖಂಡಿತವಾದ ನೀತಿ, ಎಲ್ಲರೂ ಅಂಗೀಕರಿಸಬೇಕಾದ ನೀತಿ ಅಂತ. ಅಂದರೆ ಎಲ್ಲಿ ದೈವ ಮತ್ತು ಪುರುಷಕಾರ, ಶ್ರೀಕೃಷ್ಣ ಪ್ರಭು ದೈವದ ಸ್ಥಾನದಲ್ಲಿದ್ದಾನೆ, ಅರ್ಜುನ ಪುರುಷ ಪ್ರಯತ್ನದ ಸ್ಥಾನದಲ್ಲಿದ್ದಾನೆ. ದೈವ ಮತ್ತು ಪುರುಷಕಾರ ಎಲ್ಲಿ ಬೆಸೆಯುತ್ತೋ ಅಲ್ಲಿ ಎಲ್ಲ ಸಿದ್ಧಿಯೂ ಉಂಟಾಗುತ್ತೆ. ಅಲ್ಲಿ ಶ್ರೀ ಉಂಟು, ವಿಜಯ ಉಂಟು, ನಾನಾ ಥರದ ವೈಭವ ಉಂಟು, ಸಂಪತ್ತುಂಟು. ಇದು ಖಂಡಿತ ಎಂಬುದಾಗಿ ಸಂಜಯ ತನಗೆ ಬಂದ ನಿರ್ಣಯವನ್ನು ಘೋಷಣೆ ಮಾಡ್ತಾನೆ ಧೃತರಾಷ್ಟ್ರನ ಮುಂದೆ. ಅಲ್ಲಿಗೆ 78 ಶ್ಲೋಕಗಳು 18ನೇ ಅಧ್ಯಾಯದಲ್ಲಿ ಮುಕ್ತಾಯವಾಗಿದೆ. ಭಗವದ್ಗೀತೆ ಒಂದು ಮುಕ್ತಾಯದ ಘಟ್ಟಕ್ಕೆ ಬಂದು ತಲುಪಿದೆ. ಈ ವಿಷಯವನ್ನು ಯಥಾಮತಿ ಯಥಾಶಕ್ತಿ ಸ್ಮರಣೆ ಮಾಡಿಕೊಂಡು ಮುಂದೆ ಕೂಡಿ ಬಂದರೆ 10ನೇ ಅಧ್ಯಾಯದಿಂದ ಮುಂದುವರಿದ ಭಾಗವನ್ನು ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಮನಸ್ಸಿದೆ. ದೈವ ಅನುಕೂಲಿಸಿದರೆ, ಕಾಲದೇಶಗಳು ಅನುಕೂಲಿಸಿದರೆ ಯಥಾಶಕ್ತಿ ಆ ಕಾರ್ಯವನ್ನು ಮಾಡುವ ಸಂಕಲ್ಪ ಇದೆ. ಎಲ್ಲ ಸಹೃದಯರು ಈ ಆಡಿದ ಮಾತುಗಳಲ್ಲಿ
ಸಾರವಾದದ್ದನ್ನು ಹಂಸಕ್ಷೀರ ನ್ಯಾಯದಿಂದ ಸ್ವೀಕರಿಸಿ ಶ್ರೀಕೃಷ್ಣ ಪ್ರಭುವಿನ ಒಂದು ಆರಾಧನೆಗೆ ಅಣಿಯಾಗುವಂತೆ ಆಗಲಿ ಎಂಬುದಾಗಿ ಜ್ಞಾಪಿಸ್ಕೋತಾ ಈ 4 ಮಾತುಗಳನ್ನು ಜ್ಞಾನ ವಿಜ್ಞಾನ ಘನನಾದ ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಃ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನನಗೆ ದೊರಕಿದ ನೀಗ ದೊರೆದಯ ಸಿಂಧು, ನನಗೆ ದೊರಕಿದ ನೀಗ ದೊರೆದಯ ಸಿಂಧು. ವನಜ ಸಂಭವ ಜನಕ ಹನುಮನಂತರ್ಯಾಮಿ, ವನಜ ಸಂಭವ ಜನಕ ಹನುಮನಂತರ್ಯಾಮಿ. ದೊರೆದಯ ಸಿಂಧು, ದೊರೆದಯ ಸಿಂಧು. ಮಾತಾ ಪಿತನಾದ ಭ್ರಾತೃಬಾಂಧವನಾದ, ಮಾತಾ ಪಿತನಾದ ಭ್ರಾತೃಬಾಂಧವನಾದ, ಪ್ರೀತಿಯಿಂದಲಿ ತಾನೆ ನಾಥನಾದ, ಪ್ರೀತಿಯಿಂದಲಿ ತಾನೆ ನಾಥನಾದ. ಖ್ಯಾತನು ತಾನಾದ ದಾತನು ತಾನಾದ, ಖ್ಯಾತನು ತಾನಾದ ದಾತನು ತಾನಾದ. ಭೂತೇಶ ವಂದ್ಯ ವಿಭೂತಿ ಪ್ರಿಯನಾದ, ಭೂತೇಶ ವಂದ್ಯ ವಿಭೂತಿ ಪ್ರಿಯನಾದ. ವನಜ ಸಂಭವ ಜನಕ ಹನುಮನಂತರ್ಯಾಮಿ, ವನಜ ಸಂಭವ ಜನಕ ಹನುಮನಂತರ್ಯಾಮಿ. ದೊರೆದಯ ಸಿಂಧು, ದೊರೆದಯ ಸಿಂಧು. ಅಜರಾಮರಣನಾದ ಅಪ್ರಾಕೃತನಾದ, ಅಜರಾಮರಣನಾದ ಅಪ್ರಾಕೃತನಾದ. ವಿಜಯಗೊಲಿದಂದು ನಿಜ ಸೂತನಾದ, ತ್ರಿಜಗವಂದಿತನಾದ ಭುಜಗ ಶಯನನಾದ, ತ್ರಿಜಗವಂದಿತನಾದ ಭುಜಗ ಶಯನನಾದ. ಅಜಮಿಳನಂತ್ಯಕ್ಕೆ ಅತಿ ಸುಲಭನಾದ, ಅಜಮಿಳನಂತ್ಯಕ್ಕೆ ಅತಿ ಸುಲಭನಾದ. ವನಜ ಸಂಭವ ಜನಕ ಹನುಮನಂತರ್ಯಾಮಿ. ದೊರೆದಯ ಸಿಂಧು, ದೊರೆದಯ ಸಿಂಧು. ಶಂಖಚಕ್ರಾಂಕಿತದ ಸಂಕರ್ಷಣನಾದ, ಬಿಂಕದಿಂಬಿರುದುಗಳ ಪೊತ್ತವನಾದ. ಪಂಕಜನಯನ ಮೀನಾಂಕಜನಕನಾದ, ಪಂಕಜನಯನ ಮೀನಾಂಕಜನಕನಾದ. ಓಂಕಾರ ಮೂರುತಿ ಪುರಂದರ ವಿಠ್ಠಲ, ಓಂಕಾರ ಮೂರುತಿ ಪುರಂದರ ವಿಠ್ಠಲ. ನನಗೆ ದೊರಕಿದ ನೀಗ ದೊರೆದಯ ಸಿಂಧು. ವನಜ ಸಂಭವ ಜನಕ ಹನುಮನಂತರ್ಯಾಮಿ, ವನಜ ಸಂಭವ ಜನಕ ಹನುಮನಂತರ್ಯಾಮಿ. ದೊರೆದಯ ಸಿಂಧು, ದೊರೆದಯ
ಸಿಂಧು